ನಮಸ್ಕಾರ. ಗುರುಬಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಧನಸ್ಸು ರಾಶಿ, ಧನಸ್ಸು ಲಗ್ನ. ಗುರುವಿನ ಸಂಚಾರದಿಂದ ಯಾವ ರೀತಿಯ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಗುರು ನಿಮಗೆ ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ ಧನಸ್ಸು ರಾಶಿ, ಧನಸ್ಸು ಲಗ್ನದವರಿಗೆ. ಜೂನ್ 2ನೇ ತಾರೀಕಿನಿಂದ ಅಕ್ಟೋಬರ್ 31ನೇ ತಾರೀಕಿನವರೆಗೂ ಈ ಗುರುವಿನ ಸಂಚಾರ ಇರುತ್ತೆ. ಗುರು ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡಿದ್ರೂ ಕೂಡ ತುಂಬಾ ಬಲಿಷ್ಠವಾಗಿ ಉಚ್ಚ ಸ್ಥಾನಕ್ಕೆ ಸಂಚಾರ ಆಗ್ತಿದ್ದಾನೆ. ಹಾಗಾಗಿ ಧನಸ್ಸು ರಾಶಿ, ಧನಸ್ಸು ಲಗ್ನದವರಿಗೆ ಸುಮಾರಷ್ಟು ಮಿಶ್ರ ಫಲಗಳನ್ನ ನೋಡುವಂಥದ್ದಿರುತ್ತೆ. ಅಷ್ಟಮ ಸ್ಥಾನ ಅಂತಂದ್ರೆ ನಿಮಗೆ ಪರಿವರ್ತನೆಯನ್ನ ತಂದು ಕೊಡುವಂಥದ್ದಿರುತ್ತೆ ಸ್ಥಾನ. ಯಾವ ಯಾವ ಅಂಶಗಳ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತೆ, ನಿಮ್ಮ ವ್ಯಕ್ತಿತ್ವದ ಮೇಲೆ ಬದಲಾವಣೆಯನ್ನ ನೋಡುವಂಥದ್ದಿರುತ್ತೆ. ನೀವು ಆಂತರಿಕವಾದಂತಹ ಬದಲಾವಣೆ ತಂದು ಕೊಡ್ತಾನೆ ಗುರು. ಮೇಲ್ಗಡೆಯಲ್ಲಿ ಬದಲಾವಣೆ ತೋರಿಸೋದಿಲ್ಲ, ನಿಮ್ಮ ಆಂತರಿಕವಾದಂತಹ ಬದಲಾವಣೆ, ನಾನಾ ರೀತಿಯ ಪರಿವರ್ತನೆಗಳನ್ನ ಮಾಡಿಸ್ತಾನೆ. ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ಬೇರೆ ದೃಷ್ಟಿಕೋನದಲ್ಲಿ ಮಾಡಬೇಕಾದಂಥದ್ದಿರುತ್ತೆ. ಈಸಿಯಾಗಿ ಕೆಲಸ ಕಾರ್ಯಗಳಕ್ಕಿಂತ ಹೆಚ್ಚಿನ ಶ್ರಮ ಪ್ರಯತ್ನವನ್ನ ನೋಡ್ಬೇಕಾಗತ್ತೆ. ಗೌಪ್ಯವಾಗಿ ಇರಬೇಕಾಗತ್ತೆ ಸುಮಾರಷ್ಟು ಕೆಲಸ ಕಾರ್ಯಗಳಾಗಿರ್ಬೋದು. ಮತ್ತೆ ನಿಮ್ಮ ಸುಖ ಸೌಕರ್ಯಗಳು ಇದ್ರೂ ಕೂಡ ಅದರಲ್ಲಿ ಒಂದು ರೀತಿಯ ಬದಲಾವಣೆ, ಪರಿವರ್ತನೆಯನ್ನ ತಂದು ಕೊಡುವಂಥದ್ದಿರುತ್ತೆ. ನಿಮ್ಮ ಕುಟುಂಬ, ನಿಮ್ಮ ಇಷ್ಟಾರ್ಥಗಳ ಮೇಲೆ ಪ್ರಭಾವ ಬೀರುವಂತಹ ಈ ಸಂಚಾರವಾಗಿರುತ್ತೆ. ಮುಖ್ಯವಾಗಿ ಅಷ್ಟಮ ಸ್ಥಾನ ಅಂದ್ರೆ ನಾನಾ ರೀತಿಯ ಬದಲಾವಣೆಗಳನ್ನ ತಂದು ಕೊಡುವಂಥದ್ದಿರುತ್ತೆ. ಮುಖ್ಯವಾಗಿ ನೋಡಿ, ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ ಈ ಬದಲಾವಣೆಯನ್ನ ನೋಡುವಂಥದ್ದಿರುತ್ತೆ. ಅಂದ್ರೆ ನಿಮ್ಮ ಯೋಚನೆಗಳಾಗಿರ್ಬೋದು, ಮಾಡುವಂತ ಕೆಲಸ ಕಾರ್ಯಗಳಾಗಿರ್ಬೋದು, ನಿಮ್ಮ ಹೆಸರು ಕೀರ್ತಿಗಳ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತೆ. ಕಾರ್ಯಗಳು ಹೆಚ್ಚಿನ ಒಂದು ಪ್ರಯತ್ನದಿಂದ ಮತ್ತೆ ಆಗುವವರೆಗೂ ರಹಸ್ಯವಾಗಿಡಬೇಕು. ಅಲ್ಲಿಯವರೆಗೂ ನೀವು ಪ್ರತಿಯೊಂದು ಕಾರ್ಯಗಳನ್ನ ತುಂಬಾ ಡೀಪ್ ಆಗಿ ರಿಸರ್ಚ್ ಆಗಿ ಮಾಡಿದ್ರೆ ಮಾತ್ರನೇ ಆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ನೋಡುವಂಥದ್ದಿರುತ್ತೆ. ಇಲ್ಲ ಅಂದ್ರೆ ಕಾರ್ಯಗಳು ಅರ್ಧದಲ್ಲಿ ನಿಲ್ಲುವಂತಹ ಸಾಧ್ಯತೆಗಳು ಕೂಡ ನೋಡುವಂಥದ್ದಿರುತ್ತೆ. ನಿಮ್ಮ ಸುಖ ಸೌಕರ್ಯಗಳಿಂದ ಸ್ವಲ್ಪ ಮಟ್ಟಿಗೆ ದೂರ ಇರಬೇಕಾದಂಥದ್ದಾಗಿರ್ಬೋದು, ಪರಸ್ಥಳ ವಾಸ ಮಾಡಬೇಕಾದಂತಾಗಿರುತ್ತೆ. ನಿಮ್ಮ ಒಂದು ನಡವಳಿಕೆ, ವ್ಯಕ್ತಿತ್ವ, ನೀವು ದಿನಚರಿಗಳೆಲ್ಲ ಪರಿವರ್ತನೆ ಆಗುತ್ತೆ, ಬದಲಾವಣೆಗಳಾಗತ್ತೆ. ಹಾಗಾಗಿ ಈ ಸಮಯದಲ್ಲಿ ತಾಳ್ಮೆಯಿಂದ ಇದ್ದಷ್ಟು, ಜೊತೆಗೆ ಅದರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಷ್ಟು ತುಂಬಾ ಉತ್ತಮವಾದಂತಹ ಫಲಗಳು, ಅಷ್ಟೊಂದು ಕಷ್ಟ ಕಾರ್ಪಣ್ಯಗಳು ಬರಲ್ಲ. ಮಾನಸಿಕವಾಗಿ ನಿಮಗೆ ಕಷ್ಟ ಅನ್ಸುತ್ತೆ, ಆದರೆ ಸಕ್ಸಸ್ ಸ್ವಲ್ಪ ಹೆಚ್ಚಿನ ಪ್ರಯತ್ನದಿಂದ ಬರುವಂತದ್ದಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ದೊಡ್ಡ ಮಟ್ಟದ ಲಾಭವನ್ನು ಕೂಡ ನೋಡ್ಬೋದು. ಆಕಸ್ಮಿಕವಾದಂತಹ ಲಾಭವನ್ನು ಕೂಡ ಈ ಸಮಯದಲ್ಲಿ ನಿರೀಕ್ಷೆ ಮಾಡ್ತೀರಾ. ಆದರೆ ಪೇಪರ್ ಮುಖಾಂತರ ಯಾವುದೇ ರೀತಿ ಒಪ್ಪಂದ ಇಲ್ದೇನೆ ದೊಡ್ಡ ದೊಡ್ಡ ಹೂಡಿಕೆಗಳನ್ನ ಮಾಡಿದ್ರೆ ಆ ದುಡ್ಡು ಸ್ಟ್ರಕ್ ಆಗುವಂತಹ ಸಾಧ್ಯತೆಗಿರುತ್ತೆ. ನೀವು ಭೂಮಿಯ ಮೇಲೆ ಹೂಡಿಕೆ ಮಾಡುವಂತದ್ದಾಗಿರ್ಬೋದು, ಮನೆ ಕಟ್ಟೋದಾಗಿರ್ಬೋದು, ವಾಹನಗಳನ್ನ ಖರೀದಿ ಮಾಡೋದಾಗಿರ್ಬೋದು, ಇವೆಲ್ಲವನ್ನು ಮಾಡುವಂತ ಅವಕಾಶಗಳು ಕೂಡ ಈ ಗುರುವಿನ ಸಂಚಾರದಲ್ಲಿರುತ್ತೆ. ಆದರೆ ಪೇಪರ್ ವರ್ಕ್ ಆಗಿರ್ಬೋದು, ಆ ಸಂಬಂಧಪಟ್ಟಂತಹ ಒಂದು ಕಾಗದ ಪತ್ರಗಳಿರುತ್ತೆ, ಮತ್ತೆ ಪರವಾನಿಗೆ ಇರುತ್ತೆ. ಇಂಥದ್ರಲ್ಲಿ ನೀವೇನಾದ್ರೂ ನಿರ್ಲಕ್ಷ್ಯವನ್ನ ತೋರಿಸಿದ್ರೆ ಅವೆಲ್ಲವೂ ಕೂಡ ಅರ್ಧಕ್ಕೆ ನಿಲ್ಲುವಂತಹ ಸಾಧ್ಯತೆ ಇರುತ್ತೆ. ಲೋನ್ಸ್ಗಳು ಜಾಸ್ತಿ ಆಗತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯ ಒಂದು ಹೂಡಿಕೆ ಆಗಿರ್ಬೋದು, ಸಾಲಗಳನ್ನ ನೀವು ಎಚ್ಚರಿಕೆಯಿಂದ ತಗೋಬೇಕು. ಯಾವುದೇ ರೀತಿಯ ದುಡ್ಡು ಕಾಸಿನ ವ್ಯವಹಾರದಲ್ಲಿ ಮಧ್ಯಸ್ಥಿಕೆಯನ್ನ ವಹಿಸೋದ್ರಲ್ಲಿ ಸ್ವಲ್ಪ ಹಿನ್ನಡೆ ಮಾಡಬೇಕು. ಇಲ್ಲ ಅಂದ್ರೆ ದುಡ್ಡು ಕಾಸು ಬೇರೆಯವ್ರ ಹತ್ರ ಸ್ಟ್ರಕ್ ಆಗೋದಾಗಿರ್ಬೋದು, ಅದಕ್ಕೆ ನೀವು ಜವಾಬ್ದಾರಿಯನ್ನು ಹೊರಬೇಕಾದಂತದ್ದಿರುತ್ತೆ. ಅಷ್ಟಮ ಸ್ಥಾನ ಅಂದ್ರೆ ನಿಮಗೆ ಆಂತರಿಕವಾದಂತಹ ಒಂದು ಸ್ಪಿರಿಚುವಲ್ ಬದಲಾವಣೆಯನ್ನ ಕೂಡ ಕೊಡ್ತದೆ. ಅಂದ್ರೆ ನಿಮ್ಮ ಆಧ್ಯಾತ್ಮದ ಬಗ್ಗೆ ಹೆಚ್ಚಿಗೆ ಚಿಂತೆ ಆಗಿರ್ಬೋದು, ನಿಮ್ಮಲ್ಲಿರುವಂತಹ ನಡವಳಿಕೆ, ವ್ಯಕ್ತಿತ್ವ, ಇವೆಲ್ಲವನ್ನು ಕೂಡ ಬದಲಾವಣೆ ಮಾಡುವಂತಹ ಅನುಕೂಲಗಳಿರುತ್ತೆ. ಜೊತೆಗೆ ನಿಮ್ಮ ಕುಟುಂಬದ ಸುಖ ಸೌಕರ್ಯಗಳಾಗಿರ್ಬೋದು, ಕುಟುಂಬದಲ್ಲಿರುವ ಹಿರಿಯರು ಇರ್ತಾರೆ, ಅವರ ಆರೋಗ್ಯದ ಬಗ್ಗೆ ಹೆಚ್ಚಿಗೆ ನಾವು ಗಮನವನ್ನ ಕೊಡಬೇಕಾಗತ್ತೆ. ಕೆಲವೊಂದು ಆರೋಗ್ಯದಲ್ಲಿ ಏರುಪೇರುಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಕೆಲವೊಂದು ವಾಹನಗಳಾಯ್ತು, ಕೆಲವೊಂದು ಸರ್ಜರಿಗಾಯ್ತು, ಇಂಥ ದುರ್ಘಟನೆಗಳನ್ನು ಕೂಡ ನೋಡುವಂತಹ ಸಾಧ್ಯತೆ. ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳೋದು ತುಂಬಾ ಸೂಕ್ತ. ಮದುವೆ, ಪ್ರೀತಿ, ಪ್ರೇಮದ ವಿಚಾರಗಳಲ್ಲಿ ಕೆಲವೊಂದು ವಿಳಂಬಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಕೆಲವೊಂದು ಆಕಸ್ಮಿಕವಾದಂತಹ ಮದುವೆ ನಿಶ್ಚಿತಾರ್ಥ ಆದ್ರೂ ಕೂಡ ಮದುವೆ ಪೋಸ್ಟ್ಪೋನ್ ಆಗುವಂತಹ ಅನಿವಾರ್ಯತೆಯನ್ನ ನೋಡುವಂಥದ್ದಿರುತ್ತೆ. ಆದರೆ ಈ ಪರಿವರ್ತನೆ, ಬದಲಾವಣೆಯ ನಿಮ್ಮ ಒಂದು ಒಳತಿಗೆ ಆಗಿರುವಂತದ್ದಿರುತ್ತೆ. ಹಾಗಾಗಿ ಸುಮಾರಷ್ಟು ಬದಲಾವಣೆಗಳನ್ನು ನೋಡುವಂತದಿರುತ್ತೆ. ಇದರಲ್ಲಿ ಒಂದು ಉತ್ತಮವಾದದ್ದೇನೆಂದ್ರೆ, ನೀವು ಯಾರ ಜೊತೆಗೆ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಿರ್ತೀರಾ, ಬೇರೆಯವರ ಮೇಲೆ ಹೂಡಿಕೆ ಮಾಡಿದ್ರೆ ಅವರಿಂದ ನೀವು ಲಾಭವನ್ನ ಪಡೆಯುವಂಥದ್ದು ಇರುತ್ತೆ. ನಿಮ್ಮ ದುಡ್ಡು ಬೇರೆಯವರ ವಶವಾಗಿರುವಂತದ್ದಿರುತ್ತೆ. ಹಾಗಾಗಿ ಉತ್ತಮವಾದಂತಹ ಸಂಬಂಧಗಳು, ಬಾಂಧವ್ಯಗಳಾಗಿರ್ಬೋದು, ಒಳ್ಳೆಯ ರೀತಿಯ ಅಗ್ರಿಮೆಂಟ್ ಅನ್ನ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ನಿಮಗೆ ಈ ಸಮಯದಲ್ಲೂ ಕೂಡ ಉತ್ತಮವಾದಂತಹ ಲಾಭದ ನಿರೀಕ್ಷೆಯನ್ನು ಕೂಡ ನೋಡುವಂತದ್ದಿರುತ್ತೆ. ಆರೋಗ್ಯದ ವಿಚಾರಗಳಲ್ಲಿ ಕೆಲವೊಂದು ಎಚ್ಚರಿಕೆಯನ್ನ ಕೂಡ ವಹಿಸಬೇಕಾಗತ್ತೆ. ಆರೋಗ್ಯದಲ್ಲಿ ನಿಮ್ಮ ಏರುಪೇರುಗಳಾಗಿರ್ಬೋದು, ನಿದ್ರಾಹೀನತೆಯಿಂದ ಆಗುವಂತಹ ತೊಂದರೆಗಳಾಗಿರ್ಬೋದು, ಕಿಡ್ನಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು, ಯಾರಿಗೆ ಮೂಲವೇದಿಯ ಸಮಸ್ಯೆಗಳಿರುತ್ತೆ ಅವೆಲ್ಲವೂ ಕೂಡ ತೊಂದರೆಗಳು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಇವೆಲ್ಲವೂ ಏರುಪೇರುಗಳನ್ನ ನೋಡುವಂಥದ್ದಿರುತ್ತೆ. ಹಾಗಾಗಿ
ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ರೆ ಅದು ಸ್ವಲ್ಪ ಉಲ್ಬಣಗಳಾಗತ್ತೆ. ಜಾಬು, ಉದ್ಯೋಗ ಯಾರು ಮಾಡ್ತಿರ್ತಾರೆ ಅವರಿಗೆ ಕೆಲವೊಂದು ಆಕಸ್ಮಿಕವಾದಂತಹ ಬದಲಾವಣೆಗಳು, ಮೇಲಧಿಕಾರಿಗಳಿಂದ ಒತ್ತಡಗಳಿರುತ್ತೆ. ಮತ್ತೆ ನಿಮ್ಮ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಒಂದು ಬೇರೆಯವರು ಮಾಡಿದ ತಪ್ಪಿಗೆ ನೀವು ತಲೆದಂಡವನ್ನ ಕೊಡಬೇಕಾದಂಥದ್ದಿರುತ್ತೆ. ಹಾಗಾಗಿ ರಹಸ್ಯ ಕಾರ್ಯಗಳಾಗಿರ್ಬೋದು, ಗೌಪ್ಯ ವಿಚಾರಗಳಾಗಿರ್ಬೋದು, ಯಾವುದೇ ರೀತಿಯ ಗ್ಯಾಂಬ್ಲಿಂಗ್ ವ್ಯವಹಾರಗಳಲ್ಲಿ ನೀವು ಅದನ್ನ ಅನ್ಯ ಮಾರ್ಗದಿಂದ ದುಡ್ಡು ಮಾಡೋದಾದ್ರೆ ಅಂಥದ್ರಲ್ಲಿ ಕೆಲವೊಂದು ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ. ಇಲ್ಲ ಅಂತಂದ್ರೆ ಎಲ್ಲೋ ಒಂದು ರೀತಿಯಲ್ಲಿ ನೀವು ಮಾಡುವಂತಹ ವೃತ್ತಿಯಲ್ಲಿ ಅಡೆತಡೆಗಳಾಗಿರ್ಬೋದು, ಉದ್ಯೋಗಕ್ಕೆ ಕಂಟಕಗಳನ್ನ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದರ ಬಗ್ಗೆ ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಆದ್ರೆ ಗುರು ಬಲಿಷ್ಠ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಎಷ್ಟೇ ನಿಮಗೆ ಮಾಡುವಂತ ಕಾರ್ಯಗಳಲ್ಲಿ ಅಡೆತಡೆಗಳಾದ್ರೂ ಕೂಡ ಕೊನೆಯ ಹಂತದಲ್ಲಿ ನಿಮಗೆ ಅದರಿಂದ ಉತ್ತಮವಾದಂತಹ ರಿಸಲ್ಟ್ ಮತ್ತೆ ಒಂದು ನೆಮ್ಮದಿಯ ಒಂದು ಮಾನಸಿಕ ಸ್ಥಿತಿಯನ್ನ ಕೊಡೋದ್ರಲ್ಲಿ ನಿಮಗೆ ಅನುಕೂಲವನ್ನ ನೋಡುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಪರಿವರ್ತನೆ ಸ್ವಲ್ಪ ಎಚ್ಚರಿಕೆಯ ಪರಿವರ್ತನೆ ಆಗುತ್ತೆ. ಆದರೆ ಗುರುವಿನ ಅನುಗ್ರಹ ಈ ಸಮಯದಲ್ಲೂ ಇರುತ್ತೆ. ಆದ್ರೆ ಗುರುವಿನ ಬಲ ಹೇಗೆ ವೃದ್ಧಿ ಮಾಡ್ಕೋಬೇಕು ನೋಡಿ. ಗುರುವಿಗೆ ನೀವು ಪ್ರತಿದಿನ ಗುರುವಿನ ಬೀಜ ಮಂತ್ರವನ್ನ ಪಠನೆ ಮಾಡಿ, ಓಂ ಗುರುವೇ ನಮಃ ಅಂತ ಪಠನೆ ಮಾಡೋದ್ರಿಂದ ಗುರುವಿನ ಅನುಗ್ರಹ ತುಂಬಾ ಚೆನ್ನಾಗಿರುತ್ತೆ. ಪ್ರತಿ ಗುರುವಾರ ನೀವು ಗುರುವಿಗೆ ಕಡಲೆಕಾಳನ್ನ ದಾನ ಮಾಡಿ, ಹಳದಿ ವಸ್ತ್ರದ ಜೊತೆಗೆ ಮಾಡಿ, ಜೊತೆಗೆ ಗುರುವಿಗೆ ಸಿಹಿ ಪ್ರಸಾದದ ವಿನಿಯೋಗವನ್ನ ಮಾಡೋದ್ರಿಂದ ಗುರುವಿನ ಬಲ ವೃದ್ಧಿ ಆಗತ್ತೆ. ಅದರ ಜೊತೆಗೆ ಈ ಗುರುವಿನ ಸಂಚಾರದ ಸಮಯದಲ್ಲಿ ಗುರುವಿನ ರತ್ನ ಕನಕ ಪುಷ್ಪರಾಗವನ್ನ ಧಾರಣೆ ಮಾಡಿ ಗುರುವಿನ ಅನುಗ್ರಹ ಸಂಪೂರ್ಣವಾಗಿರುತ್ತೆ. ಇವೆಲ್ಲ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದೀನಿ. ಎಲ್ಲರಿಗೂ ನಮಸ್ಕಾರ.